ಅಂದ್ರೆ ಕ್ಯಾನ್ಸರ್ ಕೊನೆ ಸ್ಟೇಜು ಆಗಲ್ಲ ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇದ್ರು ಮನೆಗೆ, ಹೌದ್ರಾ? ಹಾ. ಸೊ ಅಂತವ್ರು ಅದೊಂದು ಆ ಶೀಟು ಅಲ್ಲಿ ತೆಗ್ಸಿದಕ್ಕೆ, ಮನೆ ಹತ್ರ ಶೀಟ್ ತೆಗ್ಸಿದಕ್ಕೆ ಇವತ್ತು ಆ ಕ್ಯಾನ್ಸರ್ ಗುಣಮುಖವಾಗಿ ಚೆನ್ನಾಗಿದ್ದಾರೆ. ಆ ರೂಮ್ ನ ಒಂದು ಹೊಡ್ಕೊಳ್ಳಿ, ಇದು ಸ್ವಲ್ಪ ರಿಸಲ್ಟ್ ಚೆನ್ನಾಗಿರುತ್ತೆ ನಿಮಗೆ ಅಂತ ಹೇಳಿ. ಇವಾಗ ಅಷ್ಟು ಸಮಸ್ಯೆ ಆಗ್ತಾ ಇದೆ ಆ ರೂಮ್ ಇಂದಾನೆ. ಓಡಾಡೋ ದಾರಿಯಿಂದನೂ ಕೂಡ ಬೆಳೆ ಸಮಸ್ಯೆ ಆಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. 100%. ಇವಾಗ ಹೆಂಗಿದೆಯಮ್ಮ ಬೆಳೆ ಎಲ್ಲ? ಚೆನ್ನಾಗಿದೆ, ಚೆನ್ನಾಗಿದೆ, ಬೆಳೆ ಎಲ್ಲ ಚೆನ್ನಾಗಿದೆ. ಈ ಕೋರ್ಟ್ ವ್ಯಾಜ್ಯಗಳಾಗ್ಲಿ ಇಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಈಗ ಒಂದು ತಿಂಗಳು ಮುಂಚೆ ಆಕ್ಸಿಡೆಂಟ್ ಆಯ್ತು ಅವ್ರಿಗೆ, ಮತ್ತೆ JCB ಸ್ವಲ್ಪ ಟಚ್ ಆಯ್ತಲ್ಲ, ಹೇಳಿದೆ ಅವ್ರಿಗೆ ಭಾರಿ ನೋವು ಮಾಡ್ಕೊಳ್ತೀರಿ. ಅಂದ್ರೆ ಆ ರೂಮ್ ತೆಗ್ಸಿದ್ರೆ ನೀವು ಹೇಳೋ ಪ್ರಕಾರ ಆಕ್ಸಿಡೆಂಟು ಆಗ್ತಾ ಇರ್ಲಿಲ್ಲ ಅವರಿಗೆ. ಸ್ನೇಹಿತರೆ, ಮನೆ ವಾಸ್ತು ಸರಿ ಇಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ನೋಡಿ. ಇಲ್ಲೊಂದು ರೂಮ್, ನನ್ನ ಹಿಂದೆ ಒಂದು ರೂಮ್ ಇತ್ತು, ಈ ರೂಮ್ ನ ಹೊಡೆದಿದ್ದಾರೆ. ಈ ರೂಮಿಂದಾಗಿ ಈ ಮನೇಲಿದ್ದಂಥವ್ರಿಗೆ ಕಾನೂನಿನ ತೊಡಕುಗಳು ಇಲ್ದಿರೋದೆಲ್ಲ ಮೈ ಮೇಲೆ ಬಂದು ಕೇಸುಗಳಾಗಿ ಸೆರೆವಾಸ ಆಗಿ ಕೊನೆಗೆ ಅವ್ರಿಗೆ ಆಕ್ಸಿಡೆಂಟ್ ಕೂಡ ಆಗತ್ತೆ. ಆಕ್ಸಿಡೆಂಟ್ ಎಲ್ಲ ಆದ್ಮೇಲೆ ಈ ರೂಮನ್ನ ಹೊಡಿತಾರೆ. ಈ ರೂಮನ್ನ ಹೊಡೆದ್ಮೇಲೆ ಇವತ್ತು ಚೆನ್ನಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇದನ್ನೆಲ್ಲ ವಾಸ್ತು ಮಾಡಿಸಿದ್ದವರು KR ವಾಸ್ತು ಕರುಣಾಕರ್ ರೆಡ್ಡಿ ಗುರುಗಳ ಕೈಲಿ ರೆಫರ್ ಮಾಡ್ತಾರೆ. ಯಾರೋ ಅವ್ರನ್ನ ಕರೆಸಿ ಒಂದ್ಸಾರಿ ವಾಸ್ತು ಮಾಡಿಸಿ ಏನಕ್ಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಈ ಮನೆಗೆ ಬಂದ್ಮೇಲೆ ನೀವು ಈ ಮನೇಲಿರೋರಿಗೆ ಅಂತ ಹೇಳಿದಾಗ ಗುರುಗಳು ಬಂದು ಈ ರೂಮ್ನ ತೆಗೀರಿ, ನೀವು ಹೆಂಗಾಗ್ತೀರಾ ನೋಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾತಾಡಿಸ್ತಾ ಅವ್ರ ಅನುಭವಗಳನ್ನ ಕೇಳ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಸ್ಥಾನಬಲ ಅಂತ ಹೇಳ್ತಾರೆ ವಾಸ್ತುನಲ್ಲಿ. ನಾವಿರ್ತಕ್ಕಂಥ ಜಾಗದ ಸ್ಥಾನಬಲ ಚೆನ್ನಾಗಿದ್ರೆ ನಾವು ಮಾಡುವಂತ ಕಾರ್ಯಗಳಲ್ಲಿ, ವ್ಯವಹಾರಗಳಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಮನೇಲಿ ನೆಮ್ಮದಿ ಮೇನು, ಪ್ರತಿಯೊಂದು ನೆಮ್ಮದಿ ಆಗಿರತ್ತೆ, ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇದೆಲ್ಲ ಮಾತಾಡ್ಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಬನ್ನಿ ಸ್ನೇಹಿತರು, ಜಾಯ್ನ್ ಆಗಿ. ಗುರುಗಳ, ಈ ಮನೆಯಲ್ಲಿ ಏನಾಗಿತ್ತು, ಏನ್ ಸರಿ ಮಾಡ್ಕೊಟ್ರಿ? ದೊಡ್ಡ ಕುಟುಂಬ ಇದು. ಈ ಕುಟುಂಬದಲ್ಲಿ ಇವರು ಇಬ್ರು ಬ್ರದರ್ಸ್, ಇವರು ಅಪ್ಪ ಒಳ್ಳೆ ಬಹಳ ಚೆನ್ನಾಗಿ ಅನುಕೂಲವಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಕೆಲವಾರು ಸಮಸ್ಯೆಗಳು ಬರ್ತಾ ಏನಾಯ್ತು ಅಂತಂದ್ರೆ ಕಾನೂನಾತ್ಮಕವಾಗಿ ದೊಡ್ಡ ತೊಡಕುಗಳು, ಕೋರ್ಟ್ ವ್ಯಾಜ್ಯಗಳು ಅದಿದು ಬಂದು ಸೆರವಾಸವನ್ನೇ ಅನುಭವಿಸುವಂತ ಸಮಸ್ಯೆಗಳು. ಅಂದ್ರೆ ಕಾನೂನಾತ್ಮಕವಾಗಿ ಇಲ್ದಿರೋದೆಲ್ಲ ಮೈ ಮೇಲೆಲ್ಲ ಬಂದು ಈ ಮನೆಯಲ್ಲಿ ಇದ್ದವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಇವ್ರಿಗೆನಾ? ಇವ್ರಿಗೆ ಸಮಸ್ಯೆ ಆಗ್ತಾ ಬಂತು. ಸೊ ಹಾಗಾಗಿ ನಾನು ಹೈದ್ರಾಬಾದ್ಗೆ ಹೋದಾಗ, ಹೈದ್ರಾಬಾದಿಂದ ಬಂದಾಗ ನಮ್ಮ ಹತ್ರದವರು ಹೇಳಿದ್ರು ಎಲ್ಲ ಆಗ್ತಾ ಇದೆ ನೋಡಪ್ಪ ಅಂತ. ಸರಿ ಆಯ್ತು ಅಂತ ಒಂದು ಮನೆ ಕಟ್ಟಿಸಿದೀವಿ ಇಲ್ಲಿ. ಚಿಕ್ಕದಾಗಿ ಮನೆ ಕಟ್ಟಿಸಿದಾಗ ಆ ಮನೆ ಕಟ್ಟಿಸಿದಾಗ ಒಂದು ರೂಮ್ ಇತ್ತಲ್ಲಿ. ಆ ರೂಮ್ ನ ಒಂದು ಹೊಡ್ಕೊಳ್ಳಿ, ಇದು ಸ್ವಲ್ಪ ರಿಸಲ್ಟ್ ಚೆನ್ನಾಗಿರುತ್ತೆ ನಿಮಗೆ ಅಂತ ಹೇಳಿ. ಇವಾಗ ಅಷ್ಟು ಸಮಸ್ಯೆ ಆಗ್ತಾ ಇದೆ ಆ ರೂಮಿಂದಾನೆ. ಸೊ ಹಾಗಾಗಿ ಆ ರೂಮ್ ಹೊಡ್ಕೊಳ್ಳಿ ಅಂತಂದ್ರೆ ಪಾಪ ಅವಾಗಿನ ಸಮಸ್ಯೆಗಳು, ಸಮಯ ಸಂದರ್ಭಗಳು ಎಲ್ಲ ಒಂದೇ ಸರಿ ಮಾಡಕ್ ಆಗ್ಬೇಕಲ್ವಾ. ಸೊ ಹಾಗಾಗಿ ಅವಾಗಿಂದ ಅಂತಾನೆ ಇದ್ರು, ಅದ್ ಮಾಡ್ಕೋಬೇಕು, ಸಮಸ್ಯೆ ಆಗ್ತದೆ ಅಂತ ಇದ್ರು. ಆಗ್ತಿರ್ಲಿಲ್ಲ. ಜಸ್ಟ್ ಇದು ಒಂದು, ಮತ್ತೆ ಆಗ್ನಿಂದ ಹೇಳ್ತಾನೆ ಇದ್ದಾಗ ಭಾರಿ ನೋವು ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ, ಅವರು ಈಗಿನ ಆಕ್ಸಿಡೆಂಟ್ ಆಯ್ತು, ಅವ್ರಿಗೆ ಬೈಕ್ ಆಕ್ಸಿಡೆಂಟ್ ಆಯ್ತು. ಬೈಕ್ ಆಕ್ಸಿಡೆಂಟ್ ಆಗೋದಕ್ಕಿಂತ ಒಂದು 20 ದಿವಸ ಮುಂಚೆನೆ ನಮ್ಮ ಸ್ನೇಹಿತರು ನಾವು ಕುತ್ಕೊಂಡಾಗ, ಇವರೆಲ್ಲ ಕುತ್ಕೊಂಡಾಗ ಭಾರಿ ನೋವು ಮಾಡ್ಕೊಳ್ತೀರಿ ಅಂತ ಆರ್ಡರ್ ಮಾಡಿ ಹೇಳಿದೀನಿ ಅವ್ರಿಗೆ. ಆದ್ರೂ ಅವ್ರಿಗೇನೋ ಪಾಪ ಆಗ್ಲಿಲ್ಲ. ಅದಕ್ಕೆ ಅಂದ್ರೆ ಅದು ಬಿಡೋದಿಲ್ಲ ಅಷ್ಟು ಬೇಗ. ಅಷ್ಟೇ, ಏನಾದ್ರು ಸಮಸ್ಯೆ ಇರೋದು ಅದು ತರ ಕರ್ಮ ತರ ಬಿಡಲ್ಲ ಪಾಪ. ಸೊ ಹಾಗಾಗಿ ನೋವು ಮಾಡ್ಕೊಂಡ್ರು. ಹೇಳಿ, ಏನಾಗಿತ್ತು, ಏನ್ ಸಮಸ್ಯೆ ಆಗಿತ್ತು, ಇವಾಗ ಹೆಂಗಿದೆ? ಇವಾಗ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಮತ್ತೆ ಬಹಳ ಸಮಸ್ಯೆ ಇತ್ತು ಮನೆಯಲ್ಲಿ. ಇದು ಮಾಡ್ಕೊಂಡ್ವಾ, ರೂಮ್ ಹೊಡ್ಕೊಂಡ್ವಿ, ಬಾತ್ರೂಮ್ ಬತ್ತಿತ್ತು ಅದು ಹೊಡ್ಕೊಂಡ್ವಿ. ಅದಾದ್ಮೇಲಿಂದ ಇವಾಗ 2 ಬೆಳೆನೂ ಚೆನ್ನಾಗಿ ಸಿಕ್ಕಿದೆ ನಮ್ಗೆ. ಎಷ್ಟು ದಿವಸ ಆಯ್ತು ಇವೆಲ್ಲ ಮಾಡಿ? ಇವಾಗ 3 ತಿಂಗಳು ಆಯ್ತಂಗ. 3 ತಿಂಗಳಾಯ್ತು. ಮುಂಚೆ ಇದ್ದಿದ್ದಕ್ಕೂ 3 ತಿಂಗಳಿಗೆ ಇವಾಗ ಹೆಂಗಿದೆ? ಚೆನ್ನಾಗಿದೆ. ಹೆಂಗೆ ಚೆನ್ನಾಗಿದೆ ಅಂದ್ರೆ? ಚೆನ್ನಾಗಿದೆ ಅಂದ್ರೆ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ, ಬೆಳೆ ಚೆನ್ನಾಗಿ ಸಿಕ್ಕೈತೆ. ಸ್ವಲ್ಪ ಕಾಸು ಆಯ್ತು. ಬೆಳೆನೂ ಸಿಗ್ತಾ ಇರ್ಲಿಲ್ಲ? ಇಲ್ಲ, ಬೆಳೆನೂ ಸಿಗ್ತಿರ್ಲಿಲ್ಲ. ಗುರುಗಳೇ, ಆಗ್ಲೇ ಬೆಳೆದೇನೋ ಹೇಳ್ತಾ ಇದ್ರಿ, ಇವ್ರದ್ದು ಏನ್ ಬೆಳೆದ ಏನ್ ಸಮಸ್ಯೆ ಆಗಿತ್ತು? ಅಲ್ಲಿ ತೋಟದಲ್ಲಿ ಒಂದು ದಾರಿ ವ್ಯತ್ಯಾಸ ಆಗ್ತಾ ಇತ್ತು. ಆ ದಾರಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ನಿಂತ್ಕೊಂಡು ದಾರಿ ಚೇಂಜ್ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಏನ್ ಬೆಳೆ ಬೆಳೆಯೋದು? ದಾಳಿಂಬೆ ಬೆಳಿತಾರೆ. ಇವಾಗ ಬರೀ ಓಡಾಡೋ ದಾರಿಯಿಂದನೂ ಕೂಡ ಬೆಳೆ ಸಮಸ್ಯೆ ಆಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. 100%. ಇವಾಗ ಹೆಂಗಿದೆಯಮ್ಮ ಬೆಳೆ ಎಲ್ಲ? ಚೆನ್ನಾಗಿದೆ, ಬೆಳೆ ಎಲ್ಲ ಚೆನ್ನಾಗಿದೆ. ಈ ಕೋರ್ಟ್ ವ್ಯಾಜ್ಯಗಳಾಗ್ಲಿ ಇಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಸರ್. ಮತ್ತೆ ಈಗ ಒಂದು ತಿಂಗಳು ಮುಂಚೆ ಆಕ್ಸಿಡೆಂಟ್ ಆಯ್ತು ಅವ್ರಿಗೆ, ಮತ್ತೆ JCB ಸ್ವಲ್ಪ ಟಚ್ ಆಯ್ತಲ್ಲ,
ಹೇಳಿದೆ ಅವರಿಗೆ ಭಾರಿ ನೋವು ಮಾಡ್ಕೊಳ್ತೀರಿ, ಇಮ್ಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ ಅಂದಾಗ ಅದನ್ನ ಇನ್ನು ಹಿಡಿದಿರ್ಲಿಲ್ಲ. ಹಿಡಿಯೋದಕ್ಕಿಂತ ಮುಂಚೆನೆ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ. ಅಂದ್ರೆ ಆ ರೂಮ್ ತೆಗ್ಸಿದ್ರೆ ನೀವು ಹೇಳೋ ಪ್ರಕಾರ ಆಕ್ಸಿಡೆಂಟು ಆಗ್ತಾ ಇರ್ಲಿಲ್ಲ ಅವರಿಗೆ. 100% ಸತ್ಯ ಅದು. ಸೊ ಇಲ್ಲಿಂದನು ಅಪ್ಗ್ರೇಡ್ ಹೋಗ್ತಾ ಇರುತ್ತೆ, ಒಳ್ಳೆ ಒಂದು ಇದರಲ್ಲಿ ಹೋಗ್ತಾ ಇರುತ್ತೆ. ಇವಾಗ ಅಷ್ಟೇನ ಸಮಸ್ಯೆ ಇದ್ದಿದ್ದು? ಅಷ್ಟೇ ಸಮಸ್ಯೆ. ಎಲ್ಲಿ ಅದು ರೂಮ್ ಎಲ್ಲಿ ತೆಗ್ಸಿದ್ ನೋಡ್ಬೋದಾ? ಅಲ್ಲಿ ಮುಂದೆ ಡೆಫಿನೆಟ್ ಆಗಿ ಬನ್ನಿ ಬನ್ನಿ. ಓ ಇದೆಲ್ಲ ಪ್ಯಾಚ್ ಮಾಡಿರೋದಲ್ಲ? ಇದೆಲ್ಲ ನೋಡಿ ಸರ್, ಇದೆಲ್ಲ ಒಂದು ರೂಮ್, ಚಿಕ್ಕ ರೂಮ್ ಇದು ಇದು ಗೋಡೆ ಕಿತ್ತಿರೋದನ್ನ ಪ್ಯಾಚ್ ಮಾಡಿರೋದಾ? ಇದು ಪ್ಯಾಚ್ ಮಾಡಿರೋದು ಅಷ್ಟೇ. ಓಕೆ, ಇದೆಲ್ಲ ರೂಮ್. ಈ ರೂಮ್ ಇಂದ ಸಮಸ್ಯೆ ಆಗಿದೆ. ಸಮಸ್ಯೆ ಆಗಿದೆ. ಇನ್ನೊಂದು ತಲೆ ಮೇಲೆ ಒಂದು 250 kg ಕಲ್ಲಿಟ್ರೆ ಹಂಗಿರುತ್ತೆ ನಮ್ಮ ಜೀವನ ಇದೆಲ್ಲ ಇಟ್ಕೊಂಡಾಗ. ಸೊ ದಿಸ್ ಈಸ್ ವಾಸ್ತು ಅಂತ ಹೇಳೋದು. ಸೊ ಹಾಗಾಗಿ ಇದು ಒಂದು ಉತ್ತಮ ನಿದರ್ಶನ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇರೋದು ಅಷ್ಟೇ. ಆಂಧ್ರ ಪ್ರದೇಶ ಗೋಪಾಲಪುರ ಅಂತೇಳಿ ಕಣಕಲ್ ಮಂಡಲ ಮತ್ತೆ ಅನಂತಪುರ ಜಿಲ್ಲೆ ಕೊಟ್ಟಿದೆ. ಅಲ್ಲಿ ಕೊಟ್ಟಾಗ ಅವರು ಹಸ್ಬೆಂಡು ಇದ್ದಕ್ಕಿದ್ದಾಗೆ ಗಂಟ್ಲು ಕ್ಯಾನ್ಸರ್ ಆಗಿ ಅತಿ ದೊಡ್ಡ ತೊಂದರೆ ಆಯ್ತು ಅವ್ರಿಗೆ. ಇವ್ರ ಸಿಸ್ಟರ್ ಹಸ್ಬೆಂಡ್ಗೆ ಅಂದ್ರೆ ಇವ್ರ ಮಾವರಿಗೆ ತೊಂದರೆ ಆಯ್ತು. ತೊಂದರೆದಾಗ ಎಲ್ಲ ಹಾಸ್ಪಿಟ್ಲು ಎಲ್ಲ ಆಗಿ ಕೊನೆಗೆ ಮಣಿಪಾಲ್ನಲ್ಲಿ ಕೂಡ ಆಗಲ್ಲ ಅಂತೇಳಿ ಅವ್ರು ವಾಪಸ್ ಕರ್ಕೊಂಡ್ ಬರ್ತಾ ಇದ್ರು. ಆಗಲ್ಲಪ್ಪ ಕರ್ಕೊಂಡೋಗಿ ಅಂತ. ಇವರು ನಮ್ಮ ಮನೆ ಹತ್ರ ಅವತ್ತು ಆಲ್ರೆಡಿ ಮನೇಲಿದ್ದೆ ಬಂದ್ರು. ಹೋಗೋಣ ಬನ್ನಿ ಒಂದ್ಸರಿ ನೋಡೋಣ ಮನೆ ಅಂದ್ರು. ನಾನು ಅವತ್ತು ಹೀಗೆ ಹೇಳಿದೆ, ಅದು ಪಾಪ ಆಗಿಬಿಟ್ಟಿದೆ, ಎಲ್ಲ ಕೊನೆ ಆಗಿದೆ, ಇನ್ನೇನು ಈಗ ನಾನು ನೋಡೋದೇನಿದೆ, ಒಂದು ಪ್ರಯತ್ನ ಮಾಡೋಣ. ಇಲ್ಲ ಬನ್ನಿ ಪ್ರಯತ್ನ ಮಾಡೋಣ, ಬನ್ನಿ ತಪ್ಪೇನಿದೆ ಗೋಳಿ ಅಂತ. ಸರಿ ಆಯ್ತು ಅಂತ ಹೋಗಿ ನಾನು ಇವರು ಒಂದು 5-6 ಜನ ಕಲ್ತ್ಕೊಂಡು ಆ ಮನೆರ್ತಕ್ಕಂಥ ದೋಷಗಳನ್ನ ಒಂದು ಸ್ವಲ್ಪ ಶೀಟ್ಸ್ ಎಲ್ಲ ವ್ಯವಸ್ಥೆ ಆಗತ್ತಿದ್ದು ಅವ್ಯವಸ್ಥೆನ ಸ್ವಲ್ಪ ವ್ಯವಸ್ಥೆ ಪೂರ್ವಕವಾಗಿ ಮಾಡಿದಾಗ ಶೀಟ್ ತೆಗೆದ್ರಿ. ಶೀಟ್ ತೆಗೆದಾಕಿದ್ವಿ. ಶೀಟ್ ತೆಗೆದಾಕಿದಾಗ ಅವ್ರು ಅಟ್ಲೆ ಬೆಂಗಳೂರಿಂದ ಊರಿಗೆ ಬಂದ್ರು. ಊರಿಗೆ ಬಂದು ನೆಕ್ಸ್ಟ್ ಬೆಂಗಳೂರಿಗೆ ಹೋಗಿ ರಿಟರ್ನು ಎಲ್ಲ ಚೆನ್ನಾಗಾಯ್ತು. ಫಸ್ಟ್ ಕ್ಲಾಸ್ 8ರಿಂದ 9ರಿಂದ 10 ವರ್ಷ ಆಯ್ತಾ? 12 ವರ್ಷ ಫಸ್ಟ್ ಕ್ಲಾಸ್ ರಿಕವರಿ. ಅಂದ್ರೆ ಕ್ಯಾನ್ಸರ್ ಕೊನೆ ಸ್ಟೇಜು ಆಗಲ್ಲ ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇದ್ರು ಮನೆಗೆ, ಹೌದ್ರಾ? ಹಾ. ಸೊ ಅಂತವ್ರು ಅದೊಂದು ಆ ಶೀಟು ಅಲ್ಲಿ ತೆಗ್ಸಿದಕ್ಕೆ, ಮನೆ ಹತ್ರ ಶೀಟ್ ತೆಗ್ಸಿದಕ್ಕೆ ಇವತ್ತು ಆ ಕ್ಯಾನ್ಸರ್ ಗುಣಮುಖವಾಗಿ ಚೆನ್ನಾಗಿದ್ದಾರೆ. ಡಾಕ್ಟರ್ ಏನು ವಾಪಸ್ ಕಳ್ಸಿಬಿಟ್ಟಿದ್ರ ಅವ್ರನ್ನ? ವಾಪಸ್ ಕಳ್ಸಿದ್ರು. ಅಂದ್ರೆ ಮುಗೀತು ಅಷ್ಟೇ ಇನ್ನ ಅಂತ. ಆಯ್ತು ಅಂತ ಕಳ್ಸಿದ್ರು. ಸುಮ್ನೆ ಒಂದು ಪ್ರಯತ್ನ ಇರ್ಲಿ ಅಂತ ಮಾಡ್ಸಿದ್ರಿ ಗುರುಗಳನ್ನ ಕರ್ಕೊಂಡು ಹೋಗಿ? ಹೌದು, ಇವರೇ ಕರ್ಕೊಂಡೋಗಿ ಮಾಡ್ಸಿದ್ರು. ಈಗ ಚೆನ್ನಾಗಿದ್ದಾರೆ ಸರ್. ಈಗ ಚೆನ್ನಾಗಿದ್ದಾರೆ, ಬಹಳ ಚೆನ್ನಾಗಿದೆ. 8 ವರ್ಷದಿಂದ. ನೋಡಿ ಸ್ನೇಹಿತರೆ, ಮನೆ ವಾಸ್ತುನ ತುಂಬಾ ಜನ ನಂಬೋದಿಲ್ಲ. ಅದು ಸಮಸ್ಯೆ ಆದವ್ರಿಗೆ ಗೊತ್ತಾಗುವಂಥದ್ದು. ನಾನು ತುಂಬಾ ಓಡಾಡ್ಕೊಂಡು ತುಂಬಾ ನೋಡ್ತಾ ಇದ್ದೀನಿ. ಸಣ್ಣ ಸಮಸ್ಯೆಗಳು. ಇವಾಗ ನೋಡಿ ಇವ್ರದ್ದು ಹೇಳಿದ್ರು ಓಡಾಡೋ ದಾರಿ ಅಂತ ಹೇಳಿ. ಆ ಓಡಾಡೋ ದಾರಿ ಒಂದು ವ್ಯತ್ಯಾಸ ಆಗಿದ್ದಕ್ಕೆ ಅವ್ರಿಗೆ ಬೆಳೆ ಸಮಸ್ಯೆ ಆಗೋಯ್ತು. ಸೊ ಇವಾಗೆಲ್ಲ ಬೆಳೆ ಎಲ್ಲ ಚೆನ್ನಾಗಿದೆ, ದಾರಿ ಎಲ್ಲ ಆದ್ಮೇಲೆ ಬೆಳೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಇದು ವಾಸ್ತು ಹಿಂದಿನ ಕಾಲದಲ್ಲಿ ಇತ್ತ ಅಂತ ತುಂಬಾ ಜನ ಕೇಳ್ತಾರೆ. ನಿಜವಾಗ್ಲೂ ಇತ್ತು ಹಿಂದಿನ ಕಾಲದಲ್ಲಿ. ಪ್ರತಿಯೊಂದು ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೆ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಇರೋಂಥದ್ದು ಒಂದು ವಾಸ್ತು ಬದ್ಧವಾಗಿ ಮಾಡಿರ್ತಾರೆ. ಅದಕ್ಕೋಸ್ಕರ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಅಂತ ಹೇಳುವಂಥದ್ದು. ಸೊ ಆಗಿನ ಕಾಲದಿಂದನೂ ವಾಸ್ತು ಇತ್ತು. ಇದು ನಮ್ಮ ಧರ್ಮದಲ್ಲಿ ಬಂದಿರುವಂಥದ್ದು. ಇವಾಗ ಕರುಣಾಕರ್ ರೆಡ್ಡಿ ಗುರುಗಳು ನಿಮ್ಗೆಲ್ಲ ಬಂದ್ ಮಾಡ್ಕೊಟ್ರು. ಇವಾಗ ಒಂದು ನೆಮ್ಮದಿ ಆಗಿದ್ದೀರಿ, ಇನ್ನ ಜೀವನದಲ್ಲಿ ಚೆನ್ನಾಗಿರಿ, ಆರೋಗ್ಯವಾಗಿರಿ, ಇನ್ನ ಜೀವನದಲ್ಲಿ ನಿಮ್ಗೆ ಯಶಸ್ಸು ಸಿಕ್ಲಿ. ಈ ವಾಸ್ತು ಬಗ್ಗೆ ನೀವೇನ್ ಹೇಳ್ತೀರಿ? ಬೇರೆ ನೋಡ್ತಾ ಇರೋಂತವ್ರಿಗೆ ಮಾಡ್ಸಿ ಅಂತ ಹೇಳ್ತೀರಾ, ಚೆಕ್ ಮಾಡ್ಸಿ ಅಂತ ಹೇಳ್ತೀರಾ? ನಿಮ್ಗೆ ಏನ್ ಅನುಕೂಲ ಆಯ್ತು? ಏನ್ ನಿಮ್ಮ ನೀವು ಚೆನ್ನಾಗಿರ್ಬೇಕು, ಚೆನ್ನಾಗ್ ಆಗ್ತತೆ ಅಂತ ಹೇಳ್ತೀವಿ. ನಿಮ್ಮ ಅನುಭವದ ಮಾತು, ನಾವು ತಿಂದ ಮೇಲೆ ಆಗಿರುವಂತ ಅನುಭವದ ಮಾತು. ಹೌದು, ನಾವು ಅವರು ವಾಸ್ತು ಕಲ್ತಾಳಸಿನ ನಂಬಿದೀವಿ ಅವ್ರನ್ನ, ಚೆನ್ನಾಗ್ ಮಾಡ್ತಾರೆ ಅಂತ. ಆಗ್ಲಿ, ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ಕಾರ. ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಬೇಕಲ್ವಾ? ಬಾತ್ರೂಮ್ ಟಾಯ್ಲೆಟ್ ಪ್ಲಸ್ ಏನಾದ್ರು ಬೇರೆ ಮಾಡ್ಕೊಳ್ತೀರಾ? ಬರೀ ಬಾತ್ರೂಮ್ ಟಾಯ್ಲೆಟ್ ಆದ್ರೆ ಇಲ್ಲಿಂದ 2 ಅಡಿ ಗ್ಯಾಪ್ ಕೊಟ್ಟು ಗ್ಯಾಪ್ನಿಂದ ಈ ಹಾದಿಯಿಂದ ಹೊರಗಡೆ ಹೋಗಬಾರ್ದು ಮತ್ತೆ ಒಳಗಡೆ ಬರಬಾರ್ದು, ಸರಿನಾ? ಆಗ ಈಸ್ಟ್ ಅಂದ್ರೆ ಪೂರ್ವಕ್ಕೆ ಶೀಟನ್ನು ಬಗ್ಸಿ 2 ಅಡಿ ಗ್ಯಾಪ್ ನಲ್ಲಿ ಇಲ್ಲಿ ಕಟ್ಕೊಳ್ಳಿ, ಬೇಕಾದ್ರೆ ತೊಂದರೆ ಏನಿಲ್ಲ. ಅವ್ರಿಗೆ ಎಂಟ್ರೆನ್ಸ್ ಯಾವ ಕಡೆಗೆ? ಈ ಕಡೆ ಅಂದ್ರೆ ಶೀಟ್ ಈ ಕಡೆ ಬರುತ್ತೆ. ಮತ್ತೆ ಇನ್ನೂ ಒಂದು ಆಕಸ್ಮಿಕವಾಗಿ ನನಗೆ ಪೂರ್ತಿ ಇದ್ರ ಟಚ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಟಚ್ ಮಾಡ್ಕೊಂಡು ಹೋಗಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸಸ್ ಇಲ್ಲ. ಆಕಸ್ಮಿಕ ಟಚ್ ಮಾಡ್ತೀವಿ. ಒಂದ್ ನಿಮಿಷ, ಈ ಟಚ್ ಮಾಡಿದ್ರೆ ಏನ್ ಸಮಸ್ಯೆ ಆಗತ್ತೆ? ಇಲ್ಲಿ ಟಚ್ ಮಾಡಿದ್ರೆ ನಮಗೆ ಉತ್ತರ ಈಶಾನ್ಯ ಅಂದ್ರೆ ನಾರ್ತ್ ಈಸ್ಟ್ ಬಿದ್ದೋಗ್ಬಿಡುತ್ತೆ. ಹೆಣ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗತ್ತೆ. ಇವಾಗ ಅವ್ರು ಗೋಡೆ ಗ್ಯಾಪ್ ಮಾಡಿ ಟಾಯ್ಲೆಟ್ ಮಾಡಿ ಅಂತ ಹೇಳಿದ್ರೆ, ಗೋಡೆ ಸೇರ್ಸ್ ಮಾಡಿದ್ರೆ ಏನಾಗತ್ತೆ ಸಮಸ್ಯೆ? ನೋಡಿ, ಟೋಟಲಿ ಎಂಟೇರ್ ಈಗ 10 ಫೀಟ್ ಇದೆ ಅಂತ ಹೇಳ್ಕೊಳ್ಳಿ. 10 ಫೀಟ್ನ ಎಂಟೇರ್ ಮನೆಯವರೆಗೂ ಕಂಪ್ಲೀಟ್ ಆಗಿ ನಾವು ಶೀಟ್ ಹಾಕೊಂಡು ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಯಾವ ತೊಂದ್ರೆನೂ ಇಲ್ಲ. ಈ ಸ್ಕ್ವೇರ್ ಆಗಿ ಬಂದ್ಬಿಡುತ್ತೆ ಇಲ್ಲಿ. ಬಟ್ ಬೈ ಚಾನ್ಸ್ ಏನಾದ್ರೂ ಇದಕ್ಕೆ ಟಚ್ ಮಾಡಿ ಇದೊಂದೇ ಏನಾದ್ರೂ ಕಟ್ಕೊಂಡ್ರೆ
ಹೆಣ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ. ಓಕೆ. ಸೊ ಇವಾಗ ಅವ್ರೊಂದು ಟಾಯ್ಲೆಟ್ ಒಂದು ಮಾಡ್ಕೋಬೇಕಷ್ಟೇ ಇಲ್ಲ? ಟಾಯ್ಲೆಟ್ ಒಂದು ಮಾಡ್ಕೋಬೇಕು. ಮಾಡ್ಕೊಳ್ಳಿ, ಅವ್ರು ಹೇಳ್ದಂಗೆ ಅನುಕೂಲ ಆಗ್ಲಿ, ಎಲ್ಲ ಅನುಕೂಲ ಆಗಿದೆಯಲ್ಲ. ಹಾ ನೋಡಿ, ಇವರು ನಮ್ಮ ಪೊಲೀಸ್ ಇಲಾಖೆಲಿದ್ದಾರೆ. ಇವ್ರದ್ದು ಇದು ಕೂಡ ಟೋಟಲಿ ನಮ್ಮ ಪ್ಲಾನೇ ಇದು ಆಗಿರೋದು. ಮುಂದಿನ ದಿನಗಳಲ್ಲಿ ಇದ್ರದ್ದು ಕೂಡ ನಾನು ಅವ್ರ ಅನುಭವಗಳನ್ನು ಕೇಳೋಣ. ತಪ್ಪೇನಿಲ್ಲ. ಮನೆಯೆಲ್ಲ ಮಾಡಿದ್ಮೇಲೆ ಹೆಂಗಾಯ್ತು? ಡೆಫಿನೆಟ್ ಆಗಿ ಓಕೆ.